ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಹಾಗಾದರೆ ಬೆಂಗಳೂರಿನಲ್ಲಿ ತಡರಾತ್ರಿ ಮತ್ತೆ ಸುರಿದಂತಹ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ? ಮನೆಯಿಂದ ಹೊರಬರುವ ಮುನ್ನ ಜನರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 3 ಗಂಟೆಗಳ ಕಾಲ ಧಾರಾಕಾರವಾಗಿ ಮಳೆಯಾಗುತ್ತೆ ಬೆಂಗಳೂರಿನಲ್ಲಿ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಆಗಿರಬಹುದು, ಅದರ ಜೊತೆಗೇನೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡಕ್ಕೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ನೋಡಿ, ಒಂದೇ ದಿನದ ಮಳೆ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿತ್ತು, ಏನೆಲ್ಲ ಅಧ್ವಾನಗಳಾಗಿತ್ತು ಅನ್ನೋದನ್ನ ಬೆಂಗಳೂರಿನ ಜನ ನೋಡಿದ್ದಾರೆ. ಈಗ ಮತ್ತೆ ತಡರಾತ್ರಿಯೂ ಕೂಡ ಮಳೆ ಸುರಿದಿದೆ. ಮುಂದಿನ 3 ಗಂಟೆಗಳ ಕಾಲ ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ, ದಾಖಲೆಯ ಮಳೆ ಬೀಳುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಸೊ ಹಾಗಾಗಿ ಬೆಂಗಳೂರಿನ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮನೆಯಿಂದ ಹೊರಬರಬೇಕಾದ್ರೆ ತಾವು ಹೋಗುವಂತಹ ಜಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈಗಾಗಲೇ ನಿರಂತರವಾಗಿ ಮಳೆ ಜಡಿತಾ ಇದೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಈ ಅವಾಂತರಗಳ ಸರೆಮಾಲೆ ಮತ್ತಷ್ಟು ಜಾಸ್ತಿ ಆಗುವಂತಹ ಮುನ್ಸೂಚನೆ. ಯಾಕೆಂದರೆ ಒಂದೇ ಮಳೆಗೆ ಬೆಂಗಳೂರಿನಲ್ಲಿ ಏನೇನು ಸಮಸ್ಯೆ ಸೃಷ್ಟಿಯಾಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ಮಳೆ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಮುಂದಿನ 3 ಗಂಟೆಗಳ ಕಾಲ ದೊಡ್ಡ ಮಟ್ಟದಲ್ಲಿ ಮಳೆ ಬೀಳುತ್ತೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಸಿರೋದ್ರಿಂದ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಛತ್ರಿ, ರೈನ್ಕೋಟು ಇವುಗಳನ್ನು ಇಟ್ಕೊಂಡು ಹೊರಗೆ ಬರಬೇಕಾಗುತ್ತೆ. ಆಮೇಲೆ ಕೆಲವು ಕಡೆಗಳಲ್ಲಂತೂ ರಸ್ತೆ ಮೇಲೆ 4-5 ಅಡಿಯಷ್ಟು ನೀರು ನಿಂತುಬಿಟ್ಟಿದೆ. ಅಂತಹ ರಸ್ತೆ ಕಡೆ ಹೋಗೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ ಬೆಂಗಳೂರಿನ ಜನರಿಗೆ ಇವತ್ತು ಕೂಡ ಮಳೆಯ ಕಾಟ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ತಡರಾತ್ರಿ ದೊಡ್ಡ ಮಟ್ಟದ ಮಳೆ ಆಗಿದೆ. ಮತ್ತೆ ಮುಂದಿನ 3 ಗಂಟೆಗಳ ಕಾಲ ಇದೇ ರೀತಿ ಮಳೆ ಆಗುತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಟ್ಟಿದೆ. ಹಾಗಾಗಿ ಬೆಂಗಳೂರಿನ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಬರೀ ಬೆಂಗಳೂರು ಮಾತ್ರ ಅಂತಲ್ಲ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಇದೇ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನುವಂತಹ ಮುನ್ಸೂಚನೆ ಈಗ ಸಿಕ್ಕಿರುವಂಥದ್ದು. ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ. ಮನೆಯಿಂದ ಜನ ಹೊರಬರೋದಕ್ಕೂ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಜಲಕಂಟಕ ಶುರುವಾಗೋಗ್ಬಿಟ್ಟಿದೆ. ನಡು ರಸ್ತೆಯಲ್ಲಿಯೇ ನೀರು, ಆಳುದ್ದದ ನೀರು, ರಸ್ತೆ ಗುಂಡಿಗಳೆಲ್ಲಿದಾವೋ ಗೊತ್ತಾಗ್ತಿಲ್ಲ, ಮ್ಯಾನ್ಹೋಲ್ ಎಲ್ಲಿದಾವೋ ಗೊತ್ತಾಗ್ತಿಲ್ಲ, ಚರಂಡಿ ಎಲ್ಲಿದೆಯೋ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಹೇಳಿ ಕೇಳಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಸಣ್ಣದೊಂದು ಮಳೆ ಬಂದುಬಿಟ್ರು, 4 ಹನಿ ಉದುರುಬಿಟ್ರು, ಟ್ರಾಫಿಕ್ ದೊಡ್ಡ ಮಟ್ಟದ ಸಮಸ್ಯೆ ಆಗಿಬಿಡುತ್ತೆ. ಅಲ್ಲಲ್ಲೇ ವೆಹಿಕಲ್ಗಳು ಲಾಕ್ ಆಗಿಬಿಡ್ತವೆ, ಜಾಮ್ ಆಗಿಬಿಡ್ತವೆ, ದೊಡ್ಡ ಮಟ್ಟದ ಸಮಸ್ಯೆ. ಮತ್ತಷ್ಟು ಡೀಟೇಲ್ಸ್ ಮಾರುತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದು ಮಳೆಯನ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ ಬೆಂಗಳೂರು ಕೈಯಲ್ಲಿ. ಮತ್ತೆ ಇವತ್ತು ಮಳೆ ಮುಂದುವರೆದಿದೆ. ಮುಂದಿನ 3 ಗಂಟೆಗಳ ಕಾಲ ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಮುನ್ಸೂಚನೆ ಸಿಕ್ಕಿದೆ. ಸೊ ಹಾಗಾಗಿ ಸರ್ಕಾರ ಹೇಗೆ ಸಜ್ಜಾಗಿದೆ, ಮಳೆ ಎಲ್ಲೆಲ್ಲಿ ಏನೇನು ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಮಾರುತಿ? ಖಂಡಿತ ಪ್ರೇಮ್, ಮೊನ್ನೆ ರಾತ್ರಿ ಬಿದ್ದಂತಹ ಮಳೆಗೆ ಬೆಂಗಳೂರು ಅಕ್ಷರಶಃ ನರಕದ ದರ್ಶನ. ಜನ ನಾವು ಬೆಂಗಳೂರಲ್ಲಿ ಇದ್ದೀವ ಅಥವಾ ಯಾವ್ದಾದ್ರು ಕೆರೆ ಮಧ್ಯದಲ್ಲಿ ಜೀವನ ಮಾಡ್ತಿದ್ದೀವ ಅನ್ನೋ ಮಟ್ಟಕ್ಕೆ ಫೀಲ್ ಆಗೋ ಮಟ್ಟಕ್ಕೆ ಬೆಂಗಳೂರಿನ ಮಳೆ ಜನರನ್ನು ಕಾಡಿತ್ತು ಮೊನ್ನೆ ರಾತ್ರಿ ಆಗಿದ್ದು. ಇವತ್ತು ಬೆಳಗಿನ ಜಾವ 4 ಗಂಟೆಗೇನೆ ಹವಾಮಾನ ಇಲಾಖೆಯವರು ಒಂದು ಮುನ್ಸೂಚನೆ ನೀಡಿದ್ದಾರೆ. ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಉತ್ತರ ಒಳನಾಡು ಸೇರಿದಂತೆ 4 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೊಟ್ಟು 4 ಗಂಟೆಗಳ ಒಳಗೆ ಧಾರಾಕಾರ ಮಳೆ ಆಗುತ್ತೆ. ಅಂದರೆ ಮಳೆ ಜೊತೆಗೆ ಗಾಳಿಯ ವೇಗ 30-40 ಕಿಲೋಮೀಟರ್ ವೇಗದಲ್ಲಿರುತ್ತೆ. 4 ಗಂಟೆಗಳ ಕಾಲ ಎಚ್ಚರಿಕೆ ಅಂದರೆ ಮರಗಳ ಪಕ್ಕ ಓಡಾಡಬೇಡಿ, ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇರುತ್ತೆ ಅನ್ನೋ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದರೆ ಬೆಂಗಳೂರಲ್ಲಿ ಮೊನ್ನೆ ರಾತ್ರಿಯಿಂದ ಬೆಳಗಿನ ಜಾವವರೆಗೂ ಸುರಿದಂತಹ ಮಳೆ ನಿನ್ನೆ ಇಡೀ ದಿವಸ ಜನರನ್ನು ತತ್ತರಿಸಿತ್ತು. ಇನ್ನೂ ಕೂಡ ಅನೇಕ ಭಾಗಗಳಲ್ಲಿ ನೀರು ಹಾಗೇ ಇದೆ. ರಾತ್ರಿ ಇಡೀ ಇನ್ನೂ ಸಹ ಜಿಟಿ ಮಳೆ, ಅಲ್ಲಲ್ಲಿ ಸಾಧಾರಣ ಹಗುರವಾದಂಥ ಮಳೆ ಬರ್ತಾನೆ ಇತ್ತು. ಈಗಲೂ ಸಹ ಜಿಟಿ ಮಳೆ ಆಗ್ತಾ ಇದೆ. ಇನ್ನು ಮುಂದಿನ 3 ಗಂಟೆಗಳಲ್ಲಿ ಹೆಚ್ಚಿನ ಮಳೆ ಆಗುತ್ತೆ ಅಂತ ಈಗೇನು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಇಡೀ ಬೆಂಗಳೂರಲ್ಲೇ ಆಗ್ಬೋದು ಅಥವಾ ಬೆಂಗಳೂರಿನ ಯಾವುದಾದ್ರು ಒಂದು ಭಾಗದಲ್ಲಿ ಕೂಡ ಆಗ್ಬೋದು. ಒಟ್ಟಿನಲ್ಲಿ ಈಗ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿರೋದ್ರಿಂದ BBMP ಅಧಿಕಾರಿಗಳು ಕೂಡ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಕೆಲಸ ಬಿಟ್ಟರೆ ಫೀಲ್ಡ್ಗೆ ಇಳಿದು ಕೆಲಸ ಅಂದರೆ ಮಳೆ ಬಂದು ನಿಂತ ನಂತರದಲ್ಲೇ ಏನು ಅನಾಹುತಗಳು ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಮಳೆಯ ಪರಿಣಾಮ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ತಗ್ಗು ಪ್ರದೇಶದ ಜನ ನಾವು ಯಾಕೆ ಈ ಭಾಗದಲ್ಲಿ ಇದ್ದೀವಿ ಅನ್ನೋ ಮಟ್ಟಕ್ಕೆ
ಜನ ಆತಂಕಗೊಳ್ಳುವಂಥ ಪರಿಸ್ಥಿತಿ ಇದೆ. ಮಳೆ ಅಂದರೆ ಬೆಂಗಳೂರಿನ ಜನ ಎದುರುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ಆದಂಥ ಮಳೆಗೆ ಬೆಂಗಳೂರಲ್ಲಿ 3 ಜನರ ಬಲಿ ಕೂಡ ಆಗಿರುವಂಥದ್ದು. ಎಲ್ಲಿ ಏನು ಆಗ್ಬಿಡುತ್ತೋ ಅನ್ನೋಂಥ ಭಯ, ನಮ್ಮ ಮನೆಗಳಿಗೆ ಎಲ್ಲಿ ನೀರು ನುಗ್ಗಿಬಿಡುತ್ತೋ ಅಥವಾ ನಮ್ಮ ಬೇಸ್ಮೆಂಟಿಗೆ ಎಲ್ಲಿ ನೀರು ನುಗ್ಗಿಬಿಡುತ್ತೋ, ನಮ್ಮ ಗಾಡಿಯಲ್ಲಿ ಕೆಟ್ಟು ನಿಂತೋಗುತ್ತೋ. ಅಂದರೆ ಬೆಂಗಳೂರು ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡಬೇಕಾದ್ರೆ ಮಳೆ ಬರುವಂಥ ಸಂದರ್ಭದಲ್ಲಿ ರಸ್ತೆ ಯಾವುದು, ಹಳ್ಳ ಗುಂಡಿ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀರು ನಿಂತಿರುತ್ತೆ, ಕೆರೆಗಳಾಗಿರುತ್ತೆ. ಈ ಸಂದರ್ಭದಲ್ಲಿ ವಾಹನಗಳು ಕೆಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರೋದ್ರಿಂದ ಮಳೆ ಅಷ್ಟರ ಮಟ್ಟಿಗೆ ಆಗದೆ ಇರಲಿ ಅನ್ನುವಂತಹ ಮನಸ್ಥಿತಿಗೆ ಬೆಂಗಳೂರು ಬಂದ್ಬಿಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. DCM DK ಶಿವಕುಮಾರ್ ಹೇಳಿದಾರಲ್ಲ, ಮಳೆ ಬರಲಿ ಒಳ್ಳೆಯದು ಅಂಥೇಳಿ, ಬರಲಿ, ಏನೇನು ಅವಾಂತರಗಳು ಸೃಷ್ಟಿ ಆಗುತ್ತೋ ನೋಡೋಣ.